ಇದೇ ಗುಂಡಿ ವಿಚಾರವಾಗಿ ಬಿಜೆಪಿ ಕೂಡ ಸರ್ಕಾರವನ್ನು ಆಗಿಂದಾಗೆ ತರಾಟೆಗೆ ತೆಗೆದುಕೊಳ್ಳುತ್ತಾ ಇದೆ. ಬಟ್ ಪ್ರಯೋಜನ ಮಾತ್ರ ಶೂನ್ಯ. ಯಮಗುಂಡಿಗೆ ಮಹಿಳಾ ಟೆಕ್ಕಿ ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸರ್ಕಾರದ ನಿರ್ಲಕ್ಷ್ಯ, ಬೇಜವಾಬ್ದಾರಿತನಕ್ಕೆ ಇನ್ನೂ ಎಷ್ಟು ಬಲಿಯಾಗಬೇಕು ಅಂತ ಕೇಳ್ತಾ ಇದ್ದಾರೆ. ಸಿಟಿ ರೌಂಡ್ಸ್ ಹೆಸರಲ್ಲಿ ಡಿಕೆ ಶಿವಕುಮಾರ್ ಫೋಟೋ ಶೂಟ್ ಮಾಡಿದ್ರೆ ಸರಿ ಹೋಗುತ್ತಾ ಎಲ್ಲಾನು? ಟೀ ಶರ್ಟು ಕೂಲಿಂಗ್ ಗ್ಲಾಸ್ ಹಾಕೊಂಡ್ರೆ ಗುಂಡಿ ಸಮಸ್ಯೆ ಸರಿ ಹೋಗುತ್ತೇನ್ರಿ ಅಂತ ಕೇಳಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಬೆಂಗಳೂರನ್ನೇ ಹಾಳು ಮಾಡಿಬಿಟ್ರಲ್ಲ ಅಂತ ಕೇಳಿದ್ದಾರೆ. ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಅಂತ ಕಿಡಿಕಾರಿದ್ದಾರೆ. ಆರ್ ಅಶೋಕ್ ಅವರ ಟ್ವೀಟ್ ಅನ್ನು ಗಮನಿಸ್ತಾ ಇದ್ದೀರಾ. ಮೃತ್ಯು ಕೂಪುಗಳಾಗಿರುವಂತಹ ಬೆಂಗಳೂರಿನ ರಸ್ತೆ ಗುಂಡಿಗಳ ಕಾರಣಕ್ಕೆ ಮತ್ತೊಂದು ಜೀವ ಬಲಿಯಾಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರರನ್ನ ಟ್ಯಾಗ್ ಮಾಡಿದ್ದಾರೆ. ಯಾರು ಎಷ್ಟೇ ಟ್ಯಾಗ್ ಮಾಡಿದ್ರು, ಎಷ್ಟೇ ಬಾಯಿ ಬಡ್ಕೊಂಡ್ರು ಕೂಡ ಸರ್ಕಾರಕ್ಕೆ ಕಿವಿನೂ ಕೇಳಿಸ್ತಾ ಇಲ್ಲ, ಕಣ್ಣೂ ಇಲ್ವಾ ಅಂತ ಅನಿಸ್ಬಿಡ್ಬೇಕು. ಆರ್ ಅಶೋಕ್ ಕೂಡ ಅದನ್ನು ಕೇಳಿದ್ದಾರೆ. ಎಷ್ಟು ಜನರ ಹತ್ರ ಕೇಳಿಸೋದು? ಈಗ ಹೈಕೋರ್ಟ್ ಚಾಟಿ ಬೀಸಿದ್ದಾಯಿತು, ಇನ್ನು ಸುಪ್ರೀಂ ಕೋರ್ಟಿಗೆ ಯಾರಾದರೂ PIL ಅನ್ನು ಹಾಕಿಸ್ಬೇಕು. ಬೆಂಗಳೂರಿನಲ್ಲಿ ದಯವಿಟ್ಟು ಇರೋ ಗುಂಡಿಗಳನ್ನು ಮುಚ್ಚಿ ಅಂತ ಒಂದು PIL ಅನ್ನು ಯಾರಾದರೂ ಬುದ್ಧಿವಂತರು ಹಾಕಿಸಿದ್ರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟ ಮೇಲಾದರೂ ಪರಿಸ್ಥಿತಿಗಳು ಬದಲಾಗುತ್ತಾ ನೋಡಬೇಕು. ಬಿಕಾಸ್ ನಮ್ಮ ಕೋರ್ಟ್ ಹೇಳಿದ್ದನ್ನು GB ಅಧಿಕಾರಿಗಳು ಕೇಳ್ತಿಲ್ಲ. ಇನ್ಫ್ಯಾಕ್ಟ್ ಹಿಂದೆ BBMPಗೆ ನಾವು ಬೀಗ ಹಾಕ್ತೀವಿ ಬೇಕಾದರೆ ಅಂತೆಲ್ಲ ಹೇಳಿತ್ತು ಕೋರ್ಟು. ಆದರೂ ಕೂಡ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಅದೆಲ್ಲ ಹೋಗಿಲ್ಲ. ನಾವು ಹೇಳಿದ್ವಲ್ಲ, ಮೈ ತುಂಬ ಎಣ್ಣೆ ಉಚ್ಕೊಂಡು ಓಡಾಡ್ತಿರ್ತಾರೆ ಅವರು. ನಮ್ದೆಲ್ಲ ತಪ್ಪು, ಅವ್ರು ತೋಡಿರೋದು, ಅವರು ರಸ್ತೆಯನ್ನು ಕಾಮಗಾರಿ ಮಾಡ್ತಿರೋದು ನಮಗೇನು ಗೊತ್ತಿಲ್ಲ ಅಂತಲೇ ಹೇಳ್ತಿರ್ತಾರೆ. ಕೇಳಿದ್ರು, ಏನು ಕೇಳಿದರು?